ಆತ್ಮೀಯ ಕೇಳುಗರೆ, ಚನ್ನಣ್ಣ ವಾಲಿಕಾರ ಅವರ ಶಾಸ್ತ್ರಿ ಮಾಸ್ತರು ಮತ್ತು ಅವರ ಮಕ್ಕಳು ಅನ್ನುವಂತಹ ಒಂದು ಪುಟ್ಟ ಲೇಖನವನ್ನು ನಾನು ನಿಮ್ಮ ಮುಂದೆ ವಾಚಿಸ್ತಾ ಇದ್ದೇನೆ. ಕತೆ ಪ್ರಾರಂಭವಾಗ್ತದೆ. ಅವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಆದ್ದರಿಂದ ಮನೆಗೆ ಬರಲು ರಾತ್ರಿ ತಡವಾಯಿತು. ಬರೋದ್ರೊಳಗಾಗಿ ಊರಿಂದ ಕೂಡಲೇ ಬರಬೇಕು ಅಂತ ಹೇಳಿ ಟೆಲಿಗ್ರಾಮ್ ಕಾಯ್ತಾ ಇತ್ತು. ಅದು ಅಣ್ಣನದು. ಯಾಕಾಗಿರ್ಬೇಕು ಅನ್ಕೊಂಡು ವಾಚ್ ನೋಡಿಕೊಂಡೆ. ಸಮಯ 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿಗೆ ಹೋಗೋಣ ಅಂತಂದ್ರೆ ಆ ಗಾಡಿ ಆಗ್ಲೇ ಹೊರಟೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ, ಹಿಡಿದು ಶಹಬಾದಿಗೆ ಹೋದ್ರಾಯ್ತು ಅಂತ ಹೇಳಿ ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆ ಒಡತಿಗೆ ತಿಳಿಸಿ ಬಟ್ಟೆ ಹಾಕೊಂಡು ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ಗೆ ಬಂದಾಗ 10 ಆಗಿತ್ತು. ಗಾಡಿ ಬರಲು ಇನ್ನೊಂದು ತಾಸಿದೆ. ಅಲ್ಲಿ ತನಕ ಏನ್ ಮಾಡೋದು ಎಂದು ಹೋಗಿ ಹೊರಗಡೆ ಕಲ್ಲಿನ ಮೇಲೆ ಕುಳಿತೆ. ಆಗ ಶೇಂಗಾ ಮಾರುತ್ತಾ ಒಬ್ಬ ಅಕ್ಕ ಬಂದ. ಅವನು ನನ್ನ ಹತ್ರ ಬಂದು ಅಲ್ಲೇ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ಇವನ ಜೊತೆ ಓದಿದ್ದರ ನೆನಪಾಯಿತು. ಕೂಡಲೇ ಗುರುತು ಹಿಡಿದು ಮಾತನಾಡಿಸ್ದೆ. ಅವನು ಗುರುತಿಡ್ದ. ಶೇಂಗಾ ಮಾರುವುದನ್ನು ಬಿಟ್ಟು ನನ್ನ ಪಕ್ಕ ಕುಳಿತನು. ಬಾಲ್ಯದ ಗೆಳೆಯರಿಬ್ಬರೂ ಕೂಡಿ ಗಾಡಿ ಬರೋ ತನಕ ಮಾತಾಡಿದ್ರು. ಎಲ್ಲೂ ಕೆಲಸ ಸಿಗದೇ ಇದ್ದಾಗ ಈ ಶೇಂಗಾ ಮಾರುವ ದಂಧ ಮಾಡುತ್ತಿರುವುದಾಗಿ, ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸ್ತ. ತನ್ನ ಹೆಂಡತಿಯರು, ತನ್ನ ಮಕ್ಕಳು, ಬಂಧು ಬಳಗದವರು ಎಲ್ಲ ವಿವರಗಳು ಒಬ್ಬರನ್ನೊಬ್ಬರು ಮಾತನಾಡ್ತಾ ಇದ್ದಾಗೆ ಗಾಡಿ ಬಂತು. ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಅವನು ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದ. ಒಂದು 15 ನಿಮಿಷ ನಿಂತು ಗಾಡಿ ಹೊರಟ್ಬಿಡ್ತು. ಹಿರೇನಂದೂರು, ಮರತೂರುಗಳಿಗೆ 2 ನಿಮಿಷ ನಿಂತು 12 ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಹಬಾದಿಗೆ ಬಂದು ನಿಂತ್ಕೊಳ್ತು. ಆಕಾಶ ತೂತು ಬಿದ್ದಂತೆ ಮಳೆ ಧೋ 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 ಎಂದು ಸುರಿದು ಭೂಮಿಯೇ ನೀರಾಯಿ ಮಾಡಿತ್ತು. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ, ಕುಳಿತಿದ್ದ, ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬಾ ಇರುವೆಗೂ ಸ್ಥಳವಿಲ್ಲದಂತೆ ಸೇರ್ಕೊಂಡಿದ್ರು. ಮಳೆ ನಿಂತು ಜನ ಎಲ್ಲ ಮಲ್ಕೊಂತು. ವಾಚ್ ನೋಡ್ಕೊಂಡೆ. ಮಧ್ಯರಾತ್ರಿ 1 ಆಗಿತ್ತು. ಬೆಳಗಾಗಲು ಇನ್ನು 5 ತಾಸು. ಅಲ್ಲಿನ ತನಕ ಏನ್ ಮಾಡೋದು, ಹೇಗೆ ಹೊತ್ತು ಕಳೆಯೋದು ಅಂದಾಗ ನಾನು ಓದಿದ ಸ್ಕೂಲ್ ನೆನಪಾಯ್ತು. 5 ನಿಮಿಷದಲ್ಲೇ ಹೋಗ್ತೇನೆ. ವರಾಂಡದಲ್ಲಿ ಸಾಕಷ್ಟು ಜಾಗ ಇರುವುದು. ಮಲಗಿದ್ರಾಯ್ತು. ಒಬ್ಬ ಚಪರಾಸಿ ಇರುವನು. ನಾನು ಹಳೆ ವಿದ್ಯಾರ್ಥಿ ಅಂತಂದ್ರೆ ಖಂಡಿತ ಬಿಡುವನು ಎಂದು ನಿರ್ಧರಿಸಿ ಶಾಲೆ ಕಡೆ ಹೊರಟೇ ಬಿಟ್ಟೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇದ್ದ. ನಾನು ಹಳೆ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿಕೊಟ್ಟ. ನನ್ನ ಬ್ಯಾಗ್ನಲ್ಲಿದ್ದ ಲುಂಗಿಯನ್ನು ಹಾಸಿ ಅದೇ ಉಟ್ಟುಪಟ್ಟಿಯ ಮೇಲೆ ಮಲಗಿಬಿಟ್ಟೆ. ಅರ್ಧ ತಾಸಾಯ್ತು. ನಿದ್ದೆ ಹತ್ತಲಿಲ್ಲ. ತಣ್ಣನೆಯ ಗಾಳಿ. ಹೊಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆನೂ ಬರಲಿಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ಹಿಂದೆ ಇಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಜೆಂಡಾ ಏರಿಸಿದ, ಕ್ಲಾಸ್ಗಳು ಇಲ್ಲದೆ ಇದ್ದಾಗ ಹೊರಗು ಬಿಸಿಲು ಕಾಯಲು ಕುಳಿತ ಒಂದೊಂದು ಸ್ಥಳಗಳನ್ನು ನೋಡುತ್ತಾ ಇದ್ದಂತೆ ನನ್ನ ಮನಸ್ಸು ಸಂಮೋಹನಕ್ಕೊಳಗಾಯಿತು. ಕಾರ್ಯಕ್ರಮಗಳು ನಡೀತಿದ್ದ ವೇದಿಕೆ ಕಡೆಗೆ ನನ್ನ ಮನಸ್ಸು ಹೋಯಿತು. ನಾನು ಅರಳಿದ್ದು ಅಲ್ಲೇ ಅಲ್ವೇ ಅನ್ನಿಸ್ತು. ನಾನು 7ನೇ ವರ್ಗದಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡುವೆನು ಎಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಂಡಿದ್ದರ ನೆನಪಾಯಿತು. ನಾನು 8ನೇ ವರ್ಗದಲ್ಲಿದ್ದಾಗ ಭಾಷಣ, ಲೇಖನ, ಭಾವಗೀತೆ ಈ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ದರ ನೆನಪಾಯಿತು. ಆಗ ನಮ್ಮ ಶಾಲೆಗೆ ಬಂದ ಹಾಸ್ಯ ಋಷಿ ಬೀಚಿ, ಪ್ರಕೃತಿ ಕವಿ ಕಾವ್ಯಾನಂದ, ಜನಪದ ಗಾರುಡಿಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕಾವ್ಯ ಮತ್ತು ಜೀವನ ಇವೆಲ್ಲವೂ ತರಂಗಗಳ ಎಬ್ಬಿಸಿದ್ದುದರ ನೆನಪಾಯಿತು. ಸೋಡಿ, ಲಾಲಾ, ಶೆಟ್ಟಿ, ದೇಶಪಾಂಡೆ ಗುರುಗಳು ನನ್ನ ಓರಕೋರೆಗಳನ್ನ ತಿದ್ದಿದ್ರು. ನನ್ನೂರಲ್ಲಿ ಬೀಜಾಕ್ಷರ ಬಿತ್ತಿ ತಮ್ಮ ಜೊತೆಗೆ ಶಹಬಾದಿಗೆ ಕರೆದುಕೊಂಡು ಬಂದ ಶಾಸ್ತ್ರಿ ಮಾಸ್ತರ್ ನೆನಪಾಯಿತು. ಕ್ಷಣಕಾಲ ಮೂಕನಾಗಿ ಹೋದೆ. ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರದು. ಈ ವಿಚಾರ ಬಂದಾಗ ಹಿಂದಿನದೆಲ್ಲ ನೆನಪಾಗಿ ಮಳೆಯಂತೆ ಸುರಿಯತೊಡಗಿತ್ತು. ನನ್ನ ಬಾಲ್ಯ ಆರಂಭವಾದದ್ದು ನನ್ನ ಅಕ್ಕನೂರಿನಲ್ಲಿ. ನನ್ನ ಅಕ್ಕನೂರಿನ ಕೇರಿಯಲ್ಲಿ ಎಲ್ಲ ಹುಡುಗರು ದನ ಕಾಯುವವರು. ಆದ್ದರಿಂದ ನಾನು ದನ ಕಾಯಲು ಹೊರಟೆ. ಅಕ್ಕ ಸಾಲಿ ಕಲಿಸಬೇಕೆಂದು ಹೇಳಿದ್ರು. ಆ ಕೇರಿಯ ಹುಡುಗರ ಪ್ರೀತಿಯಲ್ಲಿ ಶಾಲೆಗೆ ಚಕ್ಕರ್ ಕೊಟ್ಟು ಅವರ ಜೊತೆ ದನ ಕಾಯುವವನಾದೆ. ಪ್ರತಿನಿತ್ಯ ಟೊಂಕಕ್ಕೆ ರೊಟ್ಟಿ ಬುತ್ತಿ ಕಟ್ಕೊಂಡು ದನ ಕಾಯಲು ಹೋಗುವುದೆಂದ್ರೆ ಎಂತ ಸಂತೋಷ. ಹಳ್ಳ, ಹೊಳೆ, ಕೆರೆ, ಬಾವಿ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ಹಣ್ಣು, ಹಂಪಲು, ಅಬ್ಬಾ ಇವೆಲ್ಲದರ ಮಧ್ಯೆ ಬೋರ್ ಹುಳಿ ಹಿಡಿಯುತ್ತಾ, ಪಿಪಿ ಊದುತ್ತಾ, ಕೃಷ್ಣನಂತೆ ಹುಡುಗಿಯರ ಜೊತೆ ಕಣ್ಣ ಮುಚ್ಚಾಲೆ, ಬಿಳಿ ಚಕರಾಟ, ಕೋಲಂಬಳ್ಳಿ, ಲೊಡಲೊಡ ತಿಮ್ಮಯ್ಯ ಆಟ ಆಡುವುದೆಂದ್ರೆ ಎಲ್ಲಿಲ್ಲದ ಹಿಗ್ಗು. ದನಗಳನ್ನು ಮೇಯಿಸಲು ಎಲ್ಲೋ ಬಿಟ್ಟು ಎಲ್ಲೋ ಆಡುತ್ತಾ, ಸಂಜೆ ಆದಾಗ ಹಾಡುತ್ತಾ ಕುಣಿಯುತ್ತಾ ಮನೆಗೆ ದನವಾಗಿ ಪಕ್ಷಿಯಾಗಿ ಬರುವುದಂದ್ರೆ ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗುತ್ತಿತ್ತು.
ಇಂಥ ಮಹಾಸುಖ ಬಿಡಬಾರ್ದು, ಜೀವನದುದ್ದಕ್ಕೂ ದನ ಕಾಯುತ್ತಾ ಇರಬೇಕಂತೇಳಿ ನಾನು ನಿರ್ಧರಿಸ್ಬಿಟ್ಟಿದ್ದೆ. ನಮ್ಮೂರಿನಲ್ಲಿ ನಮ್ಮ ಮಾವನಿಗೂ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆಗೆ ಬಂದ ಮಾಸ್ತರಿಗೂ ಗೆಳತನವಾಯಿತು. ಶಾಸ್ತ್ರಿ ಮಾಸ್ತರು. ಈ ಗೆಳತನದ ಗುರುತಿಗಾಗಿ ಅಕ್ಕನೂರಿನಲ್ಲಿ ದನ ಕಾಯುತ್ತಿದ್ದ ನನಗೆ ಶಾಲೆ ಕಲಿಸುವ ವಿಚಾರ ಶಾಸ್ತ್ರಿ ಮಾಸ್ತರು ವ್ಯಕ್ತಪಡಿಸಿದರು. ಇದರಿಂದ ನನ್ನ ತಂದೆ ಬಂದು ನನ್ನನ್ನು ಹೊಡೆದು ಬಡದು ನನ್ನ ಪ್ರೀತಿಯ ದನಗಳನ್ನು, ನನ್ನ ಗೆಳೆಯರನ್ನು, ನನ್ನ ಪ್ರೀತಿಸಿದ ಹೊಳೆ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ಹಣ್ಣು, ಹಂಪಲು, ಬೋರ್ಹುಳು, ಅಯ್ಯೋ ಎಲ್ಲದರಿಂದ ನನ್ನನ್ನು ಅಗಲಿಸಿ ಎಳ್ಕೊಂಡು ಊರಿಗೆ ತಂದರು. ಇಲ್ಲಿ ತನಕ ಬಯಲು ಶಾಲೆಯಲ್ಲಿದ್ದ ನನಗೆ 4 ಗೋಡೆಗಳ ಕೋಟೆ ಬಂಧನದಲ್ಲಿ ಬಂಧಿಸ್ಬಿಟ್ರು. ಯಾರೆಷ್ಟೇ ಹೇಳಿದ್ರು 3-4 ತಿಂಗಳವರೆಗೆ ನಾನು ಪಾಟಿಯ ಮೇಲೆ ಒಂದು ಅಕ್ಷರ ಬರೆಯದೆ ಸದಾ ನನ್ನ ದನದ ಬಳಗವನ್ನು ನೆನೆಯುತ್ತಾ ಕುಳಿತಿರ್ತಿದ್ದೆ. ದಿನಗಳು ಹೋದಂತೆ ಅವರ ನೆನಪು ಕಡಿಮೆಯಾಗುತ್ತಾ ಹೋಯಿತು. ಶಾಸ್ತ್ರಿ ಮಾಸ್ತರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮುಂಜಾನೆ ಸಿಹಿ ತಿಂಡಿಗಳನ್ನು ತಿನ್ನಿಸುತ್ತಾ, ಅಡಿಗೆಯನ್ನ ಮಾಡುತ್ತಾ, ಉಣ್ಣಿಸುತ್ತಾ, ತಿನ್ನಿಸುತ್ತಾ ನಡೆದಳು. ಶಾಬಾದಿಗೆ ಸಂತಿ ಮಾಡಲು ಹೋಗುವಾಗ ಕರ್ಕೊಂಡು ಹೋಗ್ತಾ ಇದ್ಲು. ಹೋಟೆಲದಲ್ಲಿ ಹೊಟ್ಟೆ ತುಂಬ ತಿನ್ನಿಸ್ತಾ ಇದ್ಲು. ಶಾಸ್ತ್ರಿ ಮಾಸ್ತರು ತಾವು ನೋಡಿದ ಸಿನಿಮಾ ತೋರಿಸ್ತಾ ಇದ್ರು. ನನಗೆ ಅಕ್ಷರ ಕಲಿ ಎಂದು ಯಾವತ್ತೂ ಒತ್ತಾಯ ಮಾಡ್ತಿರ್ಲಿಲ್ಲ. ನನ್ನ ಮನಸ್ಸು ತಿರುಗಲು ಸುಮ್ಮನೆ ಬಿಟ್ಟಿದ್ರು. ಎಷ್ಟು ದಿವಸ ಸುಮ್ಮನೆ ಕೂರುವುದು? ಅಕ್ಕನೂರ್ನ ನನ್ನ ನೆನಪುಗಳೆಲ್ಲ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಅಂಬವನ ಪ್ರೀತಿಯ ಕಡಲಲ್ಲಿ ಮಿಂದ ಮೇಲೆ ಅಕ್ಷರಗಳ ಮಲೆ ಧಾರಾಕಾರವಾಗಿ ಸುರಿಯತೊಡಗಿತ್ತು. ಕೇವಲ 3 ತಿಂಗಳೊಳಗೆ ಅಕ್ಷರಾಭ್ಯಾಸ ಮುಗಿಸಿ ಅದೇ ವರ್ಷ 1ನೇ ಪರೀಕ್ಷೆಯಲ್ಲಿ ಪಾಸ್ ಆದೆ. ಅಲ್ಲಿಂದ ಆರಂಭವಾಯಿತು. ಹಿಂದೆ ದನ ಕಾಯಲು ಹೋಗುವಾಗ ಹತ್ತಿದ್ದ ಅಡವಿಯ ರುಚಿ ಈಗ ಶಾಲೆ ಕಡೆ ತಿರುಗ್ತು. ಅಲ್ಲಿಂದ ಪ್ರತಿ ವರ್ಷ ಪಾಸಾಗುತ್ತಾ ನಡೆದೆ. ಅಲ್ಲಿ ತನಕ ಮಾಸ್ತರಿಗೆ ಮಕ್ಕಳಾಗಿರ್ಲಿಲ್ಲ. ನನ್ನನ್ನು ಅವರು ತಮ್ಮ ಮನೆಯ ಮಗನೇ ಎಂದು ತಿಳಿದು ಮನೆಯಲ್ಲಿ ಇಟ್ಟುಕೊಂಡಿದ್ರು. ನಾನು 4ನೇ ವರ್ಗ ಪಾಸಾಗುವ ಹೊತ್ತಿಗೆ ಅವಳಿ ಜವಳಿ ಗಂಡು ಮಕ್ಕಳು ಹುಟ್ಟಿದ್ರು. ಅವರ ಖುಷಿ ಕಡಲಾಗಿ ಹೋಯಿತು. 1 ಬೇಕು 2 ಸಾಕು ಎನ್ನುವ ಕುಟುಂಬ ಯೋಜನೆಯ ಭರತವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಶಸ್ತ್ರಚಿಕಿತ್ಸೆ ಮಾಡಿಸಿದ್ರು. ಅದೇ ವರ್ಷ ಅವರಿಗೆ ಶಹಬಾದಿಗೆ ವರ್ಗವಾಯಿತು. ನನ್ನದು 4ನೇ ವರ್ಗ ಮುಗಿದಿತ್ತು. ಅವರ ಜೊತೆ ಮುಂದಿನ ಓದಿಗಾಗಿ ಶಹಬಾದಿಗೆ ಹೊರಟೆ. ತಮಗೆ 2 ಗಂಟು ಮಕ್ಕಳಾದ್ರೂ ನನ್ನನ್ನ ಕೈ ಬಿಡ್ಲಿಲ್ಲ. ಶಹಬಾದಿನಲ್ಲಿ ತಮ್ಮ ಮನೆಯಲ್ಲಿಟ್ಟುಕೊಂಡರು. ನಮಗೆ 3 ಮಕ್ಕಳು ಎಂದು ಅವರು ಮನೆಗೆ ಬಂದವರ ಜೊತೆ ಹೇಳ್ತಾ ಇದ್ರು. ಹಳ್ಳಿಯಲ್ಲಿದ್ದಂತೆ ಇಲ್ಲಿಯೂ ಅವ್ರ ಜೊತೆ ಇರತೊಡಗಿದೆ. ಶಾಸ್ತ್ರಿ ಮಾಸ್ತರು ಪಾಠ ಹೇಳ್ತಿದ್ರು. ಅವ್ವ ಅಡಿಗೆ ಮಾಡ್ತಿದ್ಲು. ನಾನು ಕಸ ಹೊಡಿತು, ನೀರು ತರುವುದು, ಬಜಾರಿಗೆ ಹೋಗಿ ಕಾಯಿ ಪಲ್ಯ, ಕುಳ್ಳು ಕಟ್ಟಿಗೆ ತರುವುದು ಮಾಡ್ತಿದ್ದೆ. ಎಲ್ಲರೂ ಒಟ್ಟಿಗೆ ಕೂಡಿ ಉಣ್ತಾ ಇದ್ವು. ಪ್ರತಿ ರವಿವಾರ ಕೂಡಿ ಸಿನಿಮಾಕ್ಕೆ ಹೋಗ್ತಾ ಇದ್ವು. ಆ ಹುಡುಗರು ನನ್ನ ಬಿಟ್ಟು 1 ಗಳಿಗೆ ಕೂಡ ಇರ್ತಾ ಇರಲಿಲ್ಲ. ನಾನು ಶಾಲೆಗೆ ಹೊರಟ್ರೆ ಅಳುತ್ತಿದ್ವು. ಹೊರಗಿನಿಂದ ಬಂದ ಕೂಡಲೇ ನನ್ನ ತೆಕ್ಕೆಗೆ ಬೀಳ್ತಿದ್ವು. ಹೀಗೆ ದಿನಗಳು ಸಾಗುದು. ನಾನು 10ನೇ ವರ್ಗದಲ್ಲಿದ್ದಾಗ ಆ 2 ಹುಡುಗರಿಗೆ ಸರ್ಕಾರಿ ಶಾಲೆಗೆ ಸೇರಿಸಲಾಗಿತ್ತು. ನಾನು ಮಾಸ್ತರ ಸೇರಿ ಶಾಲೆಗೆ ಹೋಗಿದ್ದೆವು. ಅವ್ವ ಅಡಿಗೆ ಕೆಲಸ ಮುಗಿಸ್ಕೊಂಡು ಕಸೂತಿ ಹಾಕುತ್ತಾ ಒಬ್ಬಾಕಿನೇ ಮನೆಯಲ್ಲಿ ಇದ್ದಳು. ಆಗ ಮಧ್ಯಾಹ್ನ 2 ಆಗಿರಬೇಕು. ನಿತ್ಯ ಮುಂಜಾನೆ ಹುಡುಗರಿಗೆ ಶಾಲೆ ಕಳಿಸಲು ಅವ್ವ ಹೋಗಿ ಸಂಜೆ ಕರೆದುಕೊಂಡು ಬರ್ತಾ. ಅವತ್ ಮಧ್ಯಾಹ್ನ ಯಾಕೋ ಏನೋ ಶಾಲೆ ಬಿಟ್ಟಿದ್ದರಿಂದ ಹುಡುಗರು ತಾವೇ ರೋಡಿನ ಮೇಲೆ ನಡೆಯುತ್ತಾ ಆಟ ಆಡುತ್ತಾ ಬರ್ತಾ ಇದ್ರು. ತೀವ್ರವಾಗಿ ವೇಗವಾಗಿ ಬಂದ ಲಾರಿಗೆ 2 ಹುಡುಗರು ಸಿಕ್ಕಿ ಗಿಜುಗುಡುಗ ಆಗಿ ಹೋದ್ರು. ತಕ್ಷಣವೇ ಆಸ್ಪತ್ರೆಗೆ ಒಯ್ದರು. ಏನು ಪ್ರಯೋಜನವಾಗಲಿಲ್ಲ. ಪ್ರಾಣ ಅಲ್ಲೇ ಹೊರಟೋಗಿತ್ತು. ಸುದ್ದಿ ಕೇಳಿದ್ರ ಮಾಸ್ತರು ಹಾರ್ಬಿಟ್ರು. ನಾನು ಅವ್ರ ಜೊತೆ ಓಡಿ ಬಂದೆ. ಅವ್ವ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ಲು. ಬಿದ್ದವಳು ಮೇಲೆ ಎಳ್ಳೇ ಇಲ್ಲ. ಶಾಲೆಗೆ ಶಾಲೆ, ಬಜಾರಿಗೆ ಬಜಾರು, ಊರಿಗೆ ಊರೇ ಆಸ್ಪತ್ರೆ ಕಡೆಗೆ ಓಡ್ ಬಂತು. ಅಯ್ಯೋ, ಇದು ಶವಯಾತ್ರೆ ಆಗಿರ್ಲಿಲ್ಲ. ದೇವರ ಜಾತ್ರೆಗೆ ಜನ ಸೇರಿದಂತೆ ಅವ್ವನ ಹೆಣದ ಜೊತೆ ಆ 2 ಹುಡುಗರ ಹೆಣ ಸೇರಿಸಿ ಒಂದೇ ಗುಳಿಯಲ್ಲಿ ಮಲಗಿಸಲಾಯಿತು. ಅಲ್ಲಿ ಅಳದವರೇ ಪಾಪಿಗಳು. ಎಂಥ ಜನರಿಗೆ ಹೀಗಾಗ್ಬಿಡ್ತಲ್ಲಪ್ಪ ಎಂದು ನೆರೆದ ಜನ ಗೋಳ್ಗರದು. ಶಾಸ್ತ್ರಿ ಮಾಸ್ತರು ಹುಚ್ಚಾಗಿ ಹೋಗಿದ್ರು. ಮೇಲೆ ಮುಗಿಲು ಹರಿಬಿದ್ದಂತೆ, ಸಿಡಿಲು ಬೆಳೆದಂತೆ ಅವರ ಸ್ಥಿತಿ ಆಗ್ಬಿಟ್ಟಿತ್ತು. ಮಣ್ಣಾಗಿ 6 ತಿಂಗಳಾಯಿತು. ಹಾಸಿಗೆ ಹಿಡಿದ ಮಾಸ್ಟ್ರು ಶಾಲೆಗೆ ಬರಲಿಲ್ಲ. ಕೊನೆಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು. ಇನ್ನು 10 ವರ್ಷ ಸೇವೆ ಇತ್ತು. ತಾವು ನಿವೃತ್ತಿಗೆ ಅರ್ಜಿ ಹಾಕಿದ್ರು. ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಇಟ್ಟಿದ್ದ ಜೀವ ವಿಮೆ ಬ್ಯಾಂಕಿನ ಹಣ ತೆಗೆದ್ರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾನಿದ್ದ ಮನೆಯನ್ನ ಖರೀದಿ ಮಾಡಿದ್ರು. ಅನಾಥ ಬಾಲಕಾಶ್ರಮ ಎಂದು ಬೋರ್ಡ್ ಬರೆಸಿ ಮನೆ ಮುಂದೆ ಹಾಕ್ಬಿಟ್ರು. ಶಾಲೆ ಓದಲು ಬರುವ ನಿರ್ಗತಿಕ ಬಡವ ಅನಾಥ ಮಕ್ಕಳನ್ನ ಸೇರ್ಕೊಂಡು ಅವರ ಊಟ, ವಸತಿ, ಬಟ್ಟೆ, ಪಾಟಿ, ಪುಸ್ತಕ ಖರ್ಚು ನೋಡ್ಕೊಳ್ತಾ ಅದರಲ್ಲಿ ತನ್ನ ಹೆಂಡತಿ ಮಕ್ಕಳ ನೋವು, ಸಾವನ್ನ, ನಲಿವನ್ನ ಸಿಹಿಯನ್ನಾಗಿ ಮಾಡಿಕೊಂಡು ಬದುಕಲಿಕ್ಕೆ ಪ್ರಾರಂಭಿಸಿದ್ರು. ಅಪ್ಪ, ಕಂಪನಿ ಬೊಂಬು ಊದಿದ ಸದ್ದು ಕೇಳಿಸ್ತು. ಎಚ್ಚರವಾಯ್ತು.
ಮುಂದಿನ ನೆನಪುಗಳು ನಿಂತುಬಿಟ್ವು. ಎದ್ದು ನಿಂತೆ. ನನ್ನ ಆಸಿದ್ದ ಲುಂಗಿಯನ್ನ ಬ್ಯಾಗೊಳಗಿಟ್ಕೊಂಡು ಶಾಲೆಯ ಆವರಣದಲ್ಲಿದ್ದ ನಳದಲ್ಲಿ ಮುಖ ತೊಳ್ಕೊಂಡೆನೋ. ಅಲ್ಲೇ ಸಮೀಪದಲ್ಲಿದ್ದ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಹೋಗಬೇಕೆಂದು ಅನಿಸಿ ಹೊರಟೆ. ಮೊದಲಿನ ಶಹಬಾದ ಈಗಿರ್ಲಿಲ್ಲ. ಎಸಿಸಿ ಸಿಮೆಂಟಿನ ಕಂಪನಿಯಿಂದ, ಎಬಿಎಲ್ ಕಂಪನಿಯಿಂದ ಜನ ತುಂಬಿ ಹೋಗಿತ್ತು. ಊರಿನ 4 ದಿಕ್ಕಿಗೂ ಊರು ಒಂದೊಂದು ಮೈಲಿಯವರೆಗೂ ಬೆಳೆದು ಬಿಟ್ಟಿತ್ತು. ನಾನು ನೋಡುತ್ತಾ ಹೊರಟೆ. ನೀರು ತುಂಬುವ, ಸಂಡಾಸಿಗೆ ಹೊರಟುವ, ಕೆಲಸಕ್ಕಾಗಿ ಹೊರಟಿರುವ, ಊರಿಗೆ ಹೋಗುವ, ಕಾಯಿ ಪಲ್ಯ ತುಂಬಿಕೊಂಡು ಬರುವ, ಹೋಟೆಲ್ ಅಂಗಡಿ ತೆರೆಯುವ ಜನರನ್ನು ನೋಡ್ತಾ ನೋಡ್ತಾ ನಡೆದೆ. ಅವರಲ್ಲಿ ನನ್ನ ಜೊತೆ ಓದಿದವರು ಯಾರು ಒಬ್ರು ಇರಲಿಲ್ಲ. ಈಗ ಅವರು ಎಲ್ಲಿರುವರೋ ಏನೋ ಎಂತೋ ಎಂದು ತಿರಂಜಾದ ಟಾಕೀಸು, ಬೆಂಡಿ ಬಜಾರ ಅದರ ಗಂಟ ನೋಡುತ್ತಾ ನೋಡುತ್ತಾ ಶಾಸ್ತ್ರಿ ಮಾಸ್ತರ ಅನಾಥ ಬಾಲಕಾಶ್ರಮಕ್ಕೆ ಬಂದೆ. ನಾನು ಅಲ್ಲಿಗೆ ಬರುವುದರೊಳಗಾಗಿ ಹುಡುಗರೆಲ್ಲ ಎದ್ದಿದ್ರು. ಕಸ ಹೊಡೆಯುವುದು, ನೀರು ತುಂಬುವುದು ನಡೆದಿತ್ತು. ಮಾಸ್ತರರು ಆ 70ರ ವಯಸ್ಸಿನಲ್ಲೂ ವರ್ತಮಾನ ಪತ್ರಿಕೆ ಓದುತ್ತಾ ಕುಳಿತಿದ್ರು. ನಾನು ಬಂದ ಸುದ್ದಿ ಕೇಳಿ ಪೇಪರ್ ಓದುವುದನ್ನ ಬಿಟ್ಟು ನನ್ನನ್ನು ನೋಡಿ ದಳ ದಳ ಕಣ್ಣೀರು ಸುರಿಸುತ್ತಾ ಎದ್ದು ಓಡ್ ಬಂದು ನನ್ನ ತೆಕ್ಕೆಗೆ ಬಿದ್ರು. ಅಯ್ಯೋ, ನನ್ನ ಹಿರಿಮಗ ಬಂದ, ನನ್ನ ಹಿರಿಮಗ ಬಂದ, ಅಯ್ಯೋ ಬನ್ನಿ ನನ್ನ ಹಿರಿಮಗ ಬಂದ ಎಂದು ಅಬ್ಬರಿಸಿ ಹೇಳತೊಡಗಿದರು. ಶಾಸ್ತ್ರಿ ಮಾಸ್ತರು ಅಳುವುದು ಕೇಳಿ ಅನಾಥ ಬಾಲಕಾಶ್ರಮದ ಎಲ್ಲ ಹುಡುಗರು ತಮ್ಮ ತಮ್ಮ ಕೆಲಸ ಬಿಟ್ಟು ಓಡ್ ಬಂದ್ರು. ಶಾಸ್ತ್ರಿ ಮಾಸ್ತರು ನನ್ನ ತೆಕ್ಕೆಗೆ ಬಿದ್ದು ಅಳುತ್ತಿರುವುದನ್ನು ನೋಡಿ ಅವರಿಗೂ ಒಂದೂ ತಿಳಿಯದಾಯಿತು. ಹುಡುಗರು ಬೆರಗುಗೊಂಡು ನೋಡುತ್ತಾ ನಿಂತಿದ್ರು. ಇಂಥ ಮಹಾ ವ್ಯಕ್ತಿಗೆ, ನನ್ನನ್ನು ರೂಪಿಸಿದ ಈ ಶಿಲ್ಪಿಗೆ ಇಲ್ಲಿಯವರೆಗೂ ಮರೆತು ಕುಂತದ್ದಕ್ಕೆ ನಾನು ಮೋಡವಾಗಿ ಸುರಿಯತೊಡಗಿದೆ. ಶಾಸ್ತ್ರಿ ಮಾಸ್ತರದು ಎಲ್ಲೋ ಬಿದ್ದ ಕಲ್ಲನ್ನ ಕಡೆದು ದೇಗುಲದ ಲುಟ್ಟ ಕೀರ್ತಿ ಅವರದು. ವಿಚಾರಗಳು ಬೇಕಾದಷ್ಟಿದೆ. ಈ ಕಥೆಯನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ನಿಮ್ಮ ಚನ್ನಣ್ಣ ವಾಲಿಕಾರ. ನಮಸ್ಕಾರ.